गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಮತ್ತೆ ಬ್ರಹ್ಮಾಂಡದ ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ನಮ್ಮ ಮೇಲೆ ಯಾವಾಗ್ಲೂ ಆನಂದದ ರೀತಿಯಲ್ಲಿ ಅನಂತವಾಗಿ ಆಶೀರ್ವಾದ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ರೇಖಿ 1, 2 ಲೆವೆಲ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಒಂದು ಸೂತ್ರಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಪಂಚಸೂತ್ರಗಳು ಅಂತ ಹೇಳಿ ನಾವು ಕರಿತೇವೆ. ರೇಖಿಯಲ್ಲಿ ಪ್ರತಿಯೊಬ್ರು ಕೂಡ, ಇದು ರೇಖಿ ಅಂತಲ್ಲ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಈ ಒಂದು ಸೂತ್ರಗಳನ್ನ ನಾವು ಅಳವಡಿಸ್ಕೊಂತ ಬಂದಿದ್ದೇವೆ. ನಮಗೆ ಗೊತ್ತಿಲ್ಲದೇನೆ ನಾವು ಅದನ್ನ ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ನಮ್ಮ ಹಿಂದಿನಿಂದಲೂ ಕೂಡ ಗುರುಗಳು ಹಿರಿಯರು ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ನಮ್ಗೆ ನಮ್ಮ ಸಂಸ್ಕಾರದಲ್ಲೇ ನಮ್ಗೆ ಅದನ್ನ ಹೇಳ್ಕೊಟ್ಟಿದ್ದಾರೆ. ಬಟ್ ಅದನ್ನ ನಾವು ಮರ್ತು ಬಿಟ್ಟಿದೀವಿ. ಜಸ್ಟ್ ಇವಾಗ ಅದನ್ನ ನಾನು ಹೇಳ್ತೀನಿ, ನೀವೇ ರಿಮೆಂಬರ್ ಮಾಡ್ಕೊಳ್ತೀರಾ ಅದ್ ಹೇಗೆ ಅಂತ ಹೇಳಿ. ಆ ಪಂಚಸೂತ್ರಗಳನ್ನ ನಾವ್ ಯಾವುದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ದಿನ ಟುಡೇ ಅಂತ ಹೇಳ್ತೀವಲ್ಲ, ಈ ಒಂದು ದಿನ ನಾನು ಕೋಪಿಸಿಕೊಳ್ಳುವುದಿಲ್ಲ. ಯಾವಾಗ್ಲೂ ಹೇಳ್ತಾರೆ ಹೇಳಿ, ನಮ್ಮಲ್ಲಿ ಎಲ್ಲಾರು ಏನ್ ಹೇಳ್ತಾರೆ ಗೊತ್ತಿರುವಂತದ್ದು ನಮ್ಗೆ ಅಲ್ವಾ, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ. ಯಾವುದೇ ವಿಷಯದ ಬಗ್ಗೆ ಆಗ್ಲಿ ನಾವು ಚಿಂತೆ ಮಾಡುವುದಿಲ್ಲ ಅಂತ ಹೇಳಿ ನಾವು ಆ ಸೂತ್ರವನ್ನ ನಾವು ಯಾವಾಗ್ಲೂ ನಾವು ನೆನಪಿಸ್ಕೊಳ್ತಾ ಬರ್ಬೇಕಾಗುತ್ತೆ. ನಮ್ಮಲ್ಲಿ ಹೇಳ್ತಾರೆ ಅಲ್ವಾ, ಚಿಂತೆಗೂ ಚಿತೆಗೂ ಒಂದೇ ಡಿಫ್ರೆನ್ಸ್ 0 ಅಂತ ಹೇಳಿ. ಅದನ್ನ ಮಾಡಬಾರ್ದು ಅಂತ ನಮ್ಗೆ ಅವಾಗಿಂದನೂ ಹೇಳ್ಕೊಟ್ಟಿದ್ದಾರೆ. ಈಗ ನಾವ್ ಅದನ್ನ ಪ್ರತಿ ದಿನ ನಾವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ, ಥ್ಯಾಂಕ್ಫುಲ್. ನೋಡಿ, ನಾವು ನಮ್ಗೆ ದೇವ್ರು ಏನ್ ಕೊಟ್ಟಿದಾನೋ ಅದನ್ನೇ ಮರ್ತ್ ಬಿಡ್ತೀವಿ ನಾವು. ನೋಡಿ, ಕೆಲವರಿಗೆಲ್ಲ ಆಹಾರನೇ ಊಟನೇ ಇರಲ್ಲ. ನಮ್ಗೆ 3 ಸಮಯದಲ್ಲೂ ಕೂಡ ನಮಗೆ ಬೇಕಂದುದನ್ನ ಮಾಡ್ಕೊಂಡು ತಿನ್ನುವಂತಹ ಒಂದು ಸೌಕರ್ಯವನ್ನ ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ. ನಾವ್ ಯಾವತ್ತಾದ್ರೂ ಊಟಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವ? ಗಾಳಿ, ಅದ್ಭುತವಾದಂತ ಪ್ರಾಣ ಶಕ್ತಿ ನಮ್ಗೆ ಆ ಗಾಳಿ ತಗೊಳ್ಳೋದಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿ ಐಸಿಯುನಲ್ಲಿ ಹೋದಾಗ ನಮಗ್ ಗೊತ್ತಾಗುತ್ತೆ. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಾವು ಐಸಿಯುನಲ್ಲಿ ಹಾಕ್ತೀವಿ ನಾವು. ಆದ್ರೆ ಆ ಪರಮಾತ್ಮ ನಮ್ಗೆ ಅಷ್ಟು ಪರಿಶುದ್ಧವಾದಂತಹ ಗಾಳಿಯನ್ನ ನಮಗ್ ಕೊಟ್ಟಿದ್ದಾನೆ. ನಾವು ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವ? ಅಲ್ವಾ? ಕೆಲವ್ರಿಗೆಲ್ಲ ಇರೋದಿಕ್ಕೆ ಮನೆನೇ ಇರಲ್ಲ, ಸುರಿತಾ ಇರುತ್ತೆ, ಬೀದಿನಲ್ಲಿ ಇರ್ತಾರೆ. ಆದ್ರೆ ನಮಗೆ ಆ ಪರಮಾತ್ಮ ಅವನ ಕೃಪೆಯಿಂದ ನಮಗೆ ಎಷ್ಟು ಸೌಕರ್ಯವನ್ನು ಕೊಟ್ಟಿದ್ದಾನೆ. ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವ? ನಾವು ನಮ್ಮ ಗಮನ ಎಲ್ಲ ಎಲ್ಲಿದೆ ಅಂತ ಹೇಳಿದ್ರೆ, ಫೋಕಸಿಂಗ್ ಆನ್ ದಟ್ ವೆರಿ ಪ್ರಾಬ್ಲಮ್. ಅಥವಾ ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಇರುವಂತದ್ರ ಬಗ್ಗೆ ನಾವು ಯಾವತ್ತಾದ್ರೂ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ? ಏನೆಲ್ಲ ಕೊಟ್ಟಿದ್ದಾನೆ ನಮಗೆ ಪರಮಾತ್ಮ, ಅವರ ಆಶೀರ್ವಾದ ನಮ್ಮ ಮೇಲೆ ಎಷ್ಟಿದೆ, ಒಂದು ಸಲ ಯೋಚನೆ ಮಾಡಿ. ಬೇರೆ ಎಲ್ಲಾ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ ಕರ್ನಾಟಕ ಎಷ್ಟು ಅದ್ಭುತವಾಗಿದೆ ಹೇಳಿ. ಸುನಾಮಿ ಬರ್ಲಿ, ಭೂಕಂಪಗಳಾಗ್ಲಿ, ಅತಿ ಹೆಚ್ಚು ಮಳೆನೂ ಕೂಡ ಬರಲ್ಲ ನಮ್ಗೆ.
ಎಷ್ಟು ಪುಣ್ಯ ಮಾಡಿದೀವಿ ನೋಡಿ. ಅದ್ರಲ್ಲೂ ನಾವು ಮೈಸೂರು, ಬ್ಯಾಂಗ್ಳೂರು, ಹಾಸನ ಈ ಕಡೆ ಪ್ಲೇಸ್ ಗಳನ್ನ ಹೋಲಿಸ್ಕೊಂಡ್ರೆ ಅದ್ರಲ್ಲಿ ನಾವ್ ಎಷ್ಟು ಸೇಫ್ ಇದೀವಿ. ನಾವ್ ಒಂದ್ ಸಲ ನಾವು ಅಂದ್ರೆ ನಾವ್ ಕಣ್ಣು ಬಿಟ್ಟು ನಾವ್ ಎಷ್ಟು ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಫುಲ್ ಆಗ್ಬೇಕಾಗಿರುತ್ತೆ ನಾವು. ಮತ್ತೆ ಈ ಒಂದು ದಿನ ನಾನು ಯಾವುದೇ ಕೆಲಸವನ್ನ ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡ್ತೇನೆ. ಯಾವುದೇ ಕೆಲಸ, ಎನಿ ಕೆಲಸ, ಆದ್ರೆ ನಾವ್ ಮಾಡೋ ಕೆಲ್ಸದಲ್ಲಿ ನಾವ್ ಏನ್ ಮಾಡ್ತೀವಿ ಹೇಳಿ, ನಮ್ಮ ಮನ್ಸೇ ಎಲ್ಲಿರುತ್ತೆ, ನಾವ್ ಏನೋ ಆಲೋಚನೆ ಮಾಡ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ನಮ್ ಗಮನ ಬೇರೆ ಕಡೆ ಇರುತ್ತೆ. ನಾವ್ ಮನ್ಸಿಟ್ಟು ನಾವ್ ಮಾಡ್ತಾ ಇದೀವ, ಪ್ರಾಮಾಣಿಕವಾಗಿ ಮಾಡ್ತಾ ಇದೀವ, ಅನಲೈಸ್ ಮಾಡ್ಕೊಂಡು ಮಾಡಿ. ಎನಿ ಟೈಮ್ ಒಂದು ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾ ದೇಹ ಮಾತ್ರ ಇರುತ್ತೆ, ಮನ್ಸಲ್ಲಿರುತ್ತೆ. ನಾವೆಷ್ಟು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ, ನಮ್ಮನ್ನ ನಾವು ನೋಡ್ಕೋಬೇಕಾಗತ್ತೆ ನಾವು. ಮತ್ತೆ ಈ ಒಂದು ದಿನ ನಾನು ಎಲ್ಲ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್, ಎಲ್ಲ ಜೀವಿಗಳ ಮೇಲೆ ನಾನು ಕರುಣೆಯಿಂದ ಇರುತ್ತೇನೆ. ಈ 5 ಸೂತ್ರವನ್ನ ನಾವು ಪ್ರತಿದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದನ್ನ ನೆನಪಿಸ್ಕೋಬೇಕು ನಾವು. ಇಟ್ಸ್ ಅಲಾರಂ ಇದ್ದಂಗೆ ನಮ್ಗೆ. ಆಗ ನಾವೇನ್ ಮಾಡ್ತೀವಿ, ಈ ದಿನ ನಾವೆಲ್ಲ ಖುಷಿಯಿಂದ ನಾವು ಆ ದಿನವನ್ನ ಕಳಿತೀವಿ ನಾವು. ಮತ್ತೆ ಸಂಜೆ ಮಲಗಬೇಕಾದ್ರೆ ಜಸ್ಟ್ 2 minutes ಸ್ಲೀಪಿಂಗ್ ಆನ್ ಬೆಡ್ ಮೇಲೆ ಆದ್ರೂ ಕುತ್ಕೊಳ್ಳಿ, ಅಥವಾ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೆ, ಜಸ್ಟ್ ದೇವ್ರ ಮನೆಗೆ ಹೋಗಿ ಆ ರಿಮೆಂಬರೆನ್ಸ್ ಮಾಡ್ಕೊಂಡು ಬಂದು ಮಲ್ಕೊಳ್ತೀರಾ. ಜಸ್ಟ್ 2 minutes, 2 ನಿಮಿಷ ನೀವು ನಿಮ್ಮ ಜಸ್ಟ್ ಬೆಳಿಗ್ಗೆಯಿಂದ ನೀವ್ ಏನ್ ಮಾಡಿದ್ರಿ ಅಂತ ನೀವು ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಸ್, ನಾನು ಇವತ್ತು ಎಷ್ಟು ಚಿಂತೆ ಮಾಡಿದ್ದೀನಿ. ಯಾಕೆ ಹೇಳಿ, ಇವತ್ತೊಂದು ದಿನ ಮಾತ್ರ ನಮ್ ಕೈಯಲ್ಲಿ ಇರೋದು, ಈ ಒಂದು ಕ್ಷಣ ಮಾತ್ರ ನಮ್ ಕೈಯಲ್ಲಿ ಇರುವಂತದ್ದು. ನಮ್ಮ ಕೈಯಲ್ಲಿ ನಾವು 100% ಏನ್ ಮಾಡಕ್ಕಾದ್ರೂ ಇರುವಂತದ್ದು ಈ ಒಂದು ಕ್ಷಣ, ಈ ಕ್ಷಣ ಮಾತ್ರ ನಮ್ಮ ಹತ್ರ ಇರೋದು. ಫಾಸ್ಟ್ ಹೋಗಿ ನಾವು ಭೂತಕಾಲದಲ್ಲಿ ಹೋಗಿ ನಾವೇನಾದ್ರು ಚೇಂಜ್ ಮಾಡಕ್ಕಾಗತ್ತಾ, ಬದಲಾವಣೆ ಮಾಡಕ್ಕಾಗತ್ತಾ? ಆಗಲ್ಲ. ಈಗ ಭವಿಷ್ಯದಲ್ಲಿ ಹೋಗಿ ನೀವೇನಾದ್ರು ಕ್ರಿಯೇಟ್ ಮಾಡಕ್ಕಾಗತ್ತಾ, ಅಡ್ವಾನ್ಸ್ ಆಗಿ ಏನಾದ್ರು ಚೇಂಜ್ ಮಾಡಕ್ಕಾಗತ್ತಾ? ಆಗಲ್ಲ. ಇರೋದು ಯಾವ್ದು ನಮ್ ಕೈಯಲ್ಲಿ, ಈ ಒಂದು ಕ್ಷಣ, ಈ ದಿನ ಮಾತ್ರ ನಮ್ ಕೈಯಲ್ಲಿ ಇರೋದು. ಈ ದಿನವನ್ನ ನೀವು ಎಷ್ಟು ಅದ್ಭುತವಾಗಿ ಕಳಿತೀರಾ, ಎಷ್ಟು ಅದ್ಭುತವಾಗಿ ನೀವು ಯೂಸ್ ಮಾಡ್ಕೊಳ್ತೀರಾ, ಎಷ್ಟು ಅದ್ಭುತವಾಗಿ ನೀವು ಆ ಒಂದು ದಿನವನ್ನ ನೀವು ಪರಿಪಕ್ವವಾಗಿ ನೀವು ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುವಂತದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಇದೊಂದು 5 ಸೂತ್ರಗಳನ್ನ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಬನ್ನಿ. ಇದೇ ಮಾತನ್ನ ನಮ್ಗೆ ಬಸವಣ್ಣನವರಾಗ್ಲಿ, ಅನೇಕ ಗುರುಗಳು, ಸಂತರು, ರಾಯರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ, ಕರುಣೆ, ಎಲ್ಲರಲ್ಲೂ ಕರುಣೆ ತೋರಿಸ್ಬೇಕು. ಕಾಯಕವೇ ಕೈಲಾಸ ಅಲ್ವಾ? ಕೆಲಸವನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ತಂದ್ರೆ ನಮ್ಗೆ ರಿಸಲ್ಟ್, ಆ ಫಲ ಬಂದೇ ಬರುತ್ತೆ. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ನಮ್ಗೆಲ್ ರಿಸಲ್ಟ್ ಬರುತ್ತೆ ಅಲ್ವಾ? ಆಮೇಲೆ ಸರ್ವೇ ಜನ ಸುಖಿನೋ ಭವಂತು. ನೋಡಿ, ಇವತ್ತಿಂದಲ್ಲ, ಇದು ನಮ್ಮ ಕಲ್ಚರ್ ಅಲ್ಲೇ, ನಮ್ಮ ಸಂಸ್ಕೃತಿನಲ್ಲೇ ಬಂದಿದೆ. ವಸುದೈವ ಕುಟುಂಬಕಂ. ಇಡೀ ಪ್ರಪಂಚನೇ ನಮ್ಗೆ ಒಂದು ಕುಟುಂಬ ಇದ್ದ ಹಾಗೆ. ಇಂಥ ಅದ್ಭುತವಾದ ಸಂದೇಶವನ್ನ ಯಾರು ಕೊಟ್ಟಿದ್ದಾರೆ ಹೇಳಿ? ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ DNA ಅಂತ ಹೇಳ್ತೀವಲ್ಲ ನಾವು, ನಮ್ಮ DNA ಜನರೇಟ್ ಆಗಿ ಬಂದಿದೆ ನಮಗೆ. ಆದ್ರೆ ನಾವು ಅದನ್ನ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸ್ವಲ್ಪ ಮರ್ತಿದ್ದೇವೆ ಅಷ್ಟೇ. ಆ ಜ್ಞಾನವನ್ನ, ಆ ಅರಿವನ್ನ ನಾವು ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಹೊಸ ಪರಿವರ್ತನೆ ಆಗುತ್ತೆ. ಜಸ್ಟ್ ಫಾರ್ ಟುಡೇ, just for today I will not be angry, just for today I will not be worried, just for today I will do my work honestly, just for today I will be grateful,
Just for today, I will be kind to every living and non-living things. ಪ್ರತಿದಿನ ಇದನ್ನ ಬರ್ದಿಟ್ಕೊಳ್ಳಿ. ಬೆಳಿಗ್ಗೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಇದು ಒಂದನ್ನ ನಾನು ಈ ಒಂದು ದಿನ, ಜಾಸ್ತಿ ದಿನ ಬೇಡ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ, ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ, ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ, ಈ ಒಂದು ದಿನ ನಾನು ಎಲ್ಲರ ಮೇಲೆ ಕರುಣೆಯಿಂದ ಇರುತ್ತೇನೆ ಅಂತ ಹೇಳಿ ನಾವು ಈ ಪ್ರತಿ ದಿನವನ್ನ ನಾವು ಪ್ರಾರಂಭ ಮಾಡೋಣ. ಮತ್ತೆ ಕೊನೆಯ ಎಂಡಿಂಗ್ ಅನ್ನು ಕೂಡ ನಾವು ಇವತ್ತು ಏನೇನಾಗಿದೆ, ಪರಮಾತ್ಮ ನಮ್ಗೆ ಏನೇನ್ ಕೊಟ್ಟಿದ್ದಾನೆ, ಏನೇನ್ ಅವಕಾಶಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಅದನ್ನ ನೆನೆಸ್ಕೊಂಡು ನಾವು ಥ್ಯಾಂಕ್ಫುಲ್ ಹೇಳೋಣ. ಈಗ ಎಲ್ಲರೂ ಕೂಡ ನಾವು ಧ್ಯಾನವನ್ನ ಮಾಡೋಣ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ವಿಡಿಯೋ ಆನ್ ಮಾಡ್ಕೊಳ್ಳಿ. ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೀರಾ? ಶೇರ್ ಮಾಡ್ಬೇಕು. ಚಕ್ರ ಧ್ಯಾನವನ್ನ ಮಾಡ್ತಾ ಇದ್ದೀರಾ? ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ? ಪ್ರತಿದಿನ ಧ್ಯಾನವನ್ನ ಮಾಡಿ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಪ್ರತಿದಿನ ನಾವು, ಯಾಕೆಂದ್ರೆ ನಮ್ಮ ಆಹಾರವನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗ್ತಾ ಇರುತ್ತೆ. ಸರಿ, ಈಗ ನಾವು ಧ್ಯಾನವನ್ನ ಮಾಡೋಣ. ಸಮಯ ನೀವು ಮಾತಾಡ್ಬೇಕು ನನಗೆ. ನಿಮ್ಮ ಎರಡು ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ, ಎರಡು ಕೈಗಳನ್ನ ಜೋಡಿಸಿ ಇಟ್ಕೊಂಡು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಹಗುರವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಕೋಮಲತೆಯಿಂದ ಕಣ್ಣನ್ನ ಮುಚ್ಕೊಳ್ಳಿ. ನಿಮ್ಮ ಗಮನವನ್ನೆಲ್ಲ ಉಸಿರಿನ ಮೇಲೆ ತಗೊಂಡ್ರೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರನ್ನ ನೀವು ನೋಡ್ಬೇಕು, ಹೇಗೆ ಉಸಿರು ನಮ್ಮ ಒಳಗಡೆ ಹೋಗ್ತಾ ಇದೆ. ಉಸಿರು ಹೇಗೆ ಹೊರಗಡೆ ಬರ್ತಾ ಇದೆ. ಒಳಗೆ ಬರುವ ಉಸಿರು ತಣ್ಣಗೆ ಬಂದು ನಮ್ಮ ಇಡೀ ಶರೀರವನ್ನ ಎನರ್ಜಿಗೊಳಿಸುತ್ತಿದೆ. ಹೊರಗೆ ಹೋಗುವ ಉಸಿರು ಹಗುರವಾದಂತ ಬೆಚ್ಚಗಿನ ಭಾವವನ್ನು ನಮಗೆ ಉಂಟು ಮಾಡ್ತಾ ಇದೆ. ಒಳಗೆ ಬರುವಂತ ಉಸಿರು ಇಡೀ ಶರೀರದ ಅಣುವಿನಲ್ಲಿ ನಮಗೆ ಚೈತನ್ಯವನ್ನ ತುಂಬುತ್ತಾ ಇದೆ, ಬೆಳಕನ್ನ ಪ್ರವಹರಿಸ್ತಾ ಇದೆ. ಕಲ್ಪನೆಯನ್ನ ಮಾಡ್ಕೊಳ್ಳಿ.
ಶರೀರದ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಚಕ್ರಗಳಲ್ಲಿ, ಆಭಾಮಂಡಲವೆಲ್ಲವೂ ಕೂಡ ಈ ಪ್ರಾಣ ಶಕ್ತಿಯಿಂದ, ವಾಯುವಿನಿಂದ ಗಾಳಿಯಂತೆ ಒಳಗಡೆ ಬಂದು ಇಡೀ ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿದೆ. ಪಾದದ ಕಾಲು ಬೆರಳಿನಿಂದ ಶರೀರದ ಸಹಸ್ರಹಾರ ಚಕ್ರದ ಶಿರದವರೆಗೂ ಕೂಡ ಶರೀರವೆಲ್ಲವೂ ಕೂಡ ಎನರ್ಜಿಯಿಂದ ತುಂಬಿದೆ. ನಿಮ್ಮ ಸುತ್ತ ಇರುವಂತಹ ಪಂಚತತ್ವಗಳಲ್ಲಿ ಒಂದಾದಂತಹ ಗಾಳಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ತಣ್ಣನೆ ಗಾಳಿಯನ್ನು ಶರೀರವೆಲ್ಲವನ್ನು ಕೂಡ ಆವರಿಸ್ಕೊಂಡಿದೆ. ಹಾಗೆ ಗಾಳಿಯ ಅನುಭವಿಸುತ್ತಾ ಅದರ ತಣ್ಣನೆಯ ಅದರ ಸ್ಪರ್ಶವನ್ನು ನಾವು ಅನುಭವಿಸುತ್ತಾ ಆಕಾಶದಷ್ಟು ವಿಶಾಲವಾದಂತಹ ಗಾಳಿಯು ಎಲ್ಲ ಕಡೆನೂ ಕೂಡ ಹರಡಿದೆ. ಈ ಗಾಳಿಯೇ ಹನುಮ, ಆತ್ಮವೇ ರಾಮ. ಅದಕ್ಕೆ ಹೇಳೋದು, ಎಲ್ಲಿ ಹನುಮನು ಅಲ್ಲಿ ರಾಮನು. ವಿಶಾಲವಾಗಿದೆ, ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುವಂತಹ ಜಸ್ಟ್ ಗಾಳಿಯನ್ನು ನೀವು ಗಮನಿಸಬೇಕು. ಯಾವುದೇ ಆಲೋಚನೆಗಳು ಬಂದ್ರೂ ಕೂಡ ಜಸ್ಟ್ ನೋಡಿ ಅಷ್ಟೇ, ಅದ್ರ ಹಿಂದೆ ಹೋಗ್ಬೇಡಿ. ಗಾಳಿಯಲ್ಲಿ ಫುಲ್ ನಾವು ಲೀನವಾಗಿದ್ದೇವೆ. ಜಸ್ಟ್ ಹ್ಯಾಪಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಿಮ್ಮ ಪಾದದ ಬೆರಳನ್ನ ಅಲುಗಾಡಿಸಿ, ಕೈನ ಬೆರಳನ್ನ ಅಲುಗಾಡಿಸಿ ನಿಧಾನವಾಗಿ ನಿಮ್ಮ ಸುತ್ತಮುತ್ತ ಇರುವ ಶಬ್ದವನ್ನ ಗಮನಿಸಿ. ನೀವು ಇರುವಂತ ಸ್ಥಳವನ್ನ ಗಮನಿಸಿ. ನಿಧಾನವಾಗಿ ಸ್ವಾಭಾವಿಕವಾಗಿ ಗಮನಿಸಿ. ಎರಡು ಬೆರಳುಗಳನ್ನ ಚೆನ್ನಾಗಿ ಉಜ್ಜಿ
ಆ ಒಂದು ಶಕ್ತಿಯನ್ನ, ಚೈತನ್ಯವನ್ನ ನಿಮ್ಮ ಶರೀರದ ಎಲ್ಲ ಭಾಗಗಳಲ್ಲೂ ಕೂಡ ಸ್ಪ್ರೆಡ್ ಮಾಡಿ. ನಿಮ್ಮ ಅನುಭವವನ್ನ ಶೇರ್ ಮಾಡ್ಬೇಕು ನನಗೆ. ಜ್ಯೋತಿ, ಕೋಮಲ, ಹೇಳಿ. ನಿಮ್ಮ ಅನುಭವವನ್ನ ಶೇರ್ ಮಾಡಿ. ಲತಾ ಅವರು, ರಿಲ್ಯಾಕ್ಸ್ ಅನಿಸ್ತಿದೆ ಸ್ವಲ್ಪ. ರಿಲ್ಯಾಕ್ಸ್ ಅನಿಸ್ತಾ ಇದೆ. ಸೂಪರ್. ಮೈಂಡ್ ಫ್ರೀ ಅನಿಸ್ತಾ ಇದೆಯಾ? ಹೌದು, ರಿಲ್ಯಾಕ್ಸ್ ಅನಿಸ್ತಿದೆ. ರಿಲ್ಯಾಕ್ಸ್ ಅನಿಸ್ತಾ ಇದೆ. ಸ್ವಲ್ಪ ಸ್ವಲ್ಪ. ಸೂಪರ್ ಸೂಪರ್. ಜ್ಯೋತಿ ಅವರು, ಜ್ಯೋತಿ, ಕೋಮಲ್ ಅವ್ರು ಹೇಳ್ತಾ ಇದ್ದಾರೆ ತುಂಬಾ ಕೂಲ್ ಆಗಿ ಕಾಮ್ ಅಂತ ಅನ್ನಿಸ್ತಾ ಇದೆಯಂತೆ ಅವರಿಗೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ನೋಡಿದ್ರ, ನಮ್ಮ ಪ್ರಯತ್ನ ಏನು ಮಾಡೋದಿಲ್ಲ, ಜಸ್ಟ್ ನಮ್ಮ ಗಮನವನ್ನ ನಾವು ಉಸಿರಿನ ಕಡೆ ತಂದ್ರೆ ಸಾಕು, ನಮಗೆ ಅದ್ಭುತವಾದಂತಹ ಅನುಭವಗಳು ಆಗ್ತಾ ಇರುತ್ತೆ. ದಿನಾಲು ಕೂಡ ಪ್ರಾಕ್ಟೀಸ್ ಮಾಡಿ, ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳಿ. ಸಮಯ ಸಿಕ್ಕಾಗೆಲ್ಲ ಭಜನೆಗಳನ್ನ ಹಾಕೊಳ್ಳಿ, ಕೆಲ್ಸಗಳನ್ನ ಮಾಡಿ, ನಿಮ್ಗೆ ಇಷ್ಟವಾದಂತ ಹಾಡುಗಳನ್ನ ಹಾಕೊಳ್ಳಿ. ಭಜನೆಗಳನ್ನ ಹಾಕೊಳ್ಳಿ. ನಿಮ್ಗೆ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಪರಮಾತ್ಮನನ್ನ ನಿರಂತರವಾಗಿ ನೆನೀತಾ ಇರಿ. ಯಾಕೆ ಅಂತ ಹೇಳಿದ್ರೆ ಆ 3 ಗಳಿಗೆಯಲ್ಲಿ ಪರಮಾತ್ಮ ಯಾವಾಗ ನಮ್ಗೆ ಸಿಗ್ತಾನೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಹಾಗಾಗಿ ನೀವ್ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ನೀವು ಆ ಪರಮಾತ್ಮನ ಜೊತೆ ನೀವು ಕನೆಕ್ಟ್ ಆಗಿರಿ. ರೇಖೆ ಅನ್ನೋದು ಏನು ಅಂದ್ರೆ ಬರೀ ನೆಪ ಮಾತ್ರ ಅಷ್ಟೇ. ನಮ್ಮ ಗುರಿ, ನಮ್ಮ ಗಮನ ಯಾವುದರ ಕಡೆಗೆ ಅಂತ ಹೇಳಿದ್ರೆ ಆ ಪರಮಾತ್ಮ ನೆಡೆಗೆ ಅಷ್ಟೇ. ಎಲ್ಲವನ್ನು ಕೊಡುವಂತವನು ಯಾರು ಅಂತ ಹೇಳಿದ್ರೆ ಆ ಪರಮಾತ್ಮ. ನಮಗ್ ಬೇಕಾಗಿರೋದು ಯಾರು ಹೇಳಿ? ಪರಮಾತ್ಮ ಸಿಕ್ಕಿದ್ರೆ ಅದಕ್ಕೆ ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ ಅರ್ಜುನ ಮತ್ತೆ ದುರ್ಯೋಧನ. ದುರ್ಯೋಧನ ಏನ್ ಹೇಳ್ತಾನೆ? ಅಕ್ಷೋಹಿಣಿಯದ್ದಂತಹ ನನಗೆ ಸೈನ್ಯಗಳು, ಅದು ಇದು ಬೇಕು, ಎಲ್ಲಾನು ಬೇಕು ಅಂತ ಕೇಳ್ಕೊಳ್ತಾನೆ. ಅರ್ಜುನ ಕೇಳೋದೇನ್ ಹೇಳಿ? ನೀನೊಬ್ಬ ಇದ್ರೆ ಸಾಕು ಅಂತ ಹೇಳ್ತಾನೆ. ಅವನೊಬ್ಬ ಕೃಷ್ಣನೊಬ್ಬ ಇದ್ದಿದ್ದಕ್ಕೆ ಏನಾಯ್ತು ಹೇಳಿ? ಧರ್ಮವೇ ಗೆಲ್ತು. ಹಾಗಾಗಿ ನಮ್ಗೆ ನಮ್ಮ ಗಮನ ಎಲ್ಲ ಎಲ್ಲಿ ಅಂತ ಹೇಳಿದ್ರೆ ಈ ರೇಖಿ, ಈ ಸಿಂಬಲ್ಲು, ಅದು ಇದು ಇವೆಲ್ಲ ಏನು ಅಂದ್ರೆ ನೆಪ. ನಮ್ಮ ಧ್ಯಾನ ಏನಿದ್ರು ಕೂಡ ಆ ಪರಮಾತ್ಮನನ್ನ ಪಡಿಬೇಕು. ಅದ್ರ ಕಡೆ ನಮ್ಮ ಗಮನ ಇರ್ಲಿ, ನಮ್ಮ ಕೆಲಸ ಇರ್ಲಿ, ನಮ್ಮ ಎಲ್ಲವೂ ಕೂಡ ಪರಮಾತ್ಮನಿಗೆ ನಾವು ಸಮರ್ಪಣೆಯಿಂದ ಇದ್ರೆ ಸಾಕು. ಖಂಡಿತ ಪರಮಾತ್ಮ ನಮ್ಗೆ ಏನ್ ಬೇಕು ಅದನ್ನೆಲ್ಲನೂ ಕೂಡ ಅವನು ದಯಪಾಲಿಸ್ತಾನೆ ಅಂತ ಹೇಳ್ತಾ ಕೋಮಲ ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ಆಕ್ಚುಲಿ ಹೆಡ್ಏಕ್ ಇದ್ದಂತೆ, ಅವ್ರು ಮೆಸೇಜ್ ಮಾಡ್ತಾ ಇದ್ದಾರೆ. ಹೆಡ್ಏಕ್ ಇದ್ದಂತೆ ಅವರಿಗೆ, ಬಟ್ ರಿಲ್ಯಾಕ್ಸ್ ಆಗಿ ಈಗ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾರೆ. ಜ್ಯೋತಿ ಕೂಡ ಹೇಳ್ತಾ ಇದ್ದಾರೆ ಕಾಮ್ ಆಗಿದ್ದೀನಿ, ಪೀಸ್ಫುಲ್ ಆಗಿದ್ದೀನಿ ಅಂತ ಹೇಳ್ತಾರೆ. ಸೂಪರ್.
ಈಗ ಪೀಸ್ ಬೇಕು, ಈ ಶಾಂತಿ ಬೇಕು ಅಂತ ಹೇಳಿ ಎಷ್ಟು ಸಲ ನಾವು ತಪ್ಪನೆ ಮಾಡ್ತಾ ಇರ್ತಾರೆ, ಎಲ್ಲ ಹೊರಗಡೆ ಎಲ್ಲ ಹುಡುಕ್ತಾ ಇರ್ತಾರೆ. ಗ್ರೇಟ್, ಎಲ್ಲರೂ ಕೂಡ ನೀವು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೂಪರ್ ಸೂಪರ್ ಆಗಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಾವು ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಈ ಸೆಷನ್ ಅನ್ನ ಎಂಡ್ ಮಾಡ್ತೇವೆ.